ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲಿ ಇಂಡಿಯಾ ಗೇಟ್ ಹುಡುಕು ಎಲ್ಲ ಸ್ವಂತ ಮನೆ ಇದೆಯಾ? ನಮ್ ಕುಳಿ ಔಟ್ಫಿಟ್ ಫಾರ್ ಏರ್ಪೋರ್ಟ್ ಹೆಂಗಿದೆ? ಸಖತ್ತಾಗದೆ ಏರ್ಪೋರ್ಟ್ ಡಿಸೈನ್, ಬಟ್ ಬ್ಯಾಂಗ್ಳೂರ್ ಅಷ್ಟು ಬರಂಗಿಲ್ಲ ಬಿಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ H&M ವ್ಲಾಗ್ಸ್ ಕನ್ನಡ ಅಫಿಷಿಯಲ್. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಹೆಸರು ಹೇಮಾ ಅಂತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಿಟ್ಟು ಅನ್ಕೊಳ್ತಾ ಇದ್ದೀವಿ. ಇವತ್ತು ಆಕ್ಚುಲಿ ನಾವೊಂದು ವೆಕೇಶನ್ ಪ್ಲಾನ್ ಮಾಡಿರೋದ್ರಿಂದ ಏರ್ಪೋರ್ಟ್ಗೆ ಹೋಗ್ಬೇಕು. ಆಲ್ ಸೆಟ್ ಎಲ್ಲ ರೆಡಿ ಆಗಿದೆ. ಇವಾಗ ಗಾಡಿ ಕೂಡ ಬುಕ್ ಮಾಡಿದ್ದೀವಿ, ಬರ್ತಿದೆ. ನೋಡೋಣ. ಅಲ್ಲೋದ್ರೆ ನಾವಿವಾಗ ಫಸ್ಟ್ ಟೈಮ್ ಹೋಗ್ತಿರೋದು. ಪ್ರೊಸೀಜರ್ ಹೇಗಿರುತ್ತೆ, ಅಲ್ಲೆಲ್ಲ ಬೋರ್ಡಿಂಗ್ ಪಾಸ್ ಹೇಗೆ ತಗೊಳ್ಳೋದು, ಚೆಕ್ ಇನ್ ಹೇಗಾಗೋದು, ಹೇಗಿರುತ್ತೆ ಎಲ್ಲಾನು ಅಂತ ಬಿಟ್ಟು ನಾವು ನಿಮ್ಗೆ ತೋರಿಸ್ಕೊಡ್ತೀವಿ. ಇವತ್ತು ಬ್ಯಾಂಗ್ಳೂರ್ ಏರ್ಪೋರ್ಟ್ ಟರ್ಮಿನಲ್ 2 ಲಾಗ್ ಮಾಡ್ತಿದ್ದೀವಿ. ಕಂಪ್ಲೀಟ್ ಏರ್ಪೋರ್ಟ್ ಲಾಜಿಸ್ಟಿಕ್ಸ್ ಹೇಗಿರುತ್ತೆ, ಚೆಕ್ ಇನ್ ಹೇಗೆ, ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಆ್ಯಕ್ಚುಲಿ ನಾವು ಇಕ್ಸಿಗೋ ಫ್ಲೈಟ್ ಆ್ಯಪಲ್ಲಿ ಟಿಕೆಟ್ಸ್ ಬುಕ್ ಮಾಡಿರೋದು. ಟರ್ಮಿನಲ್ 2 ಇಂದ ಸ್ಟಾರ್ಟ್ ಮಾಡ್ತೀವಿ ಇವತ್ತು, ಫ್ರಮ್ ಬ್ಯಾಂಗ್ಳೂರ್ ಟು ಡೆಲ್ಲಿ. ಸೊ ಕಂಪ್ಲೀಟ್ ಲಾಗ್ ಕವರ್ ಮಾಡಿ ಇವತ್ತು ಫುಲ್ ಡೀಟೇಲ್ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಯಾರನ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗೂ ನಮ್ಗೆ ಇರಲಿ ಅಂತ ಕೋರ್ಕೋತೀನಿ. ನಾವು ಕೂಡ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು. ನಮಗೂ ಅಷ್ಟು ಏನು ಗೊತ್ತಿಲ್ಲ ವ್ಲಾಗ್ಸ್ ಎಲ್ಲ ಹೇಗೆ ಮಾಡಬೇಕು ಅಂತ. ಆದ್ರೂ ಮಿಸ್ಟೇಕ್ಸ್ ಇದ್ರೆ ಹೊಟ್ಟೆಗೆ ಹಾಕೊಂಬಿಡಿ, ಏನು ಅನ್ಕೊಂಬೇಡಿ. ಏನಾನ ಇದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಸ್ವಂತ ಮನೆ ಇದೆಯಾ? ಸ್ವಂತ ಮನೆ, ಜಮೀನಿದೆ ಎಲ್ಲ ಇದ್ದು ಮತ್ತೆ ಯಾಕೆ ಕಷ್ಟ ಬೀಳ್ಬೇಕು? ಮತ್ತೆ ಇಲ್ಲಿ ಲೋನ್ ಮಾಡಿದ್ದೀರಾ ಅನ್ಸುತ್ತೆ. ಇಲ್ಲ, ಚೀಟಿ ಹಾಕ್ಬಿಟ್ಟು ಓಕೆ. ಚೀಟಿ ಇದೆ ಇನ್ನೊಂದು ಸ್ವಲ್ಪ. ಅದೇ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೋವರೆಗೂ. ಆಮೇಲೆ ಅಲ್ಲಿ ಕ್ಲಿಯರ್ ಆಯ್ತಂದ್ರೆ ಯಾವ ಟೆನ್ಷನ್ ಇಲ್ಲ. ಬೆಂಗಳೂರಿಗೆ ಒಂದು ಕೈ ಮುಗಿದ್ಬಿಟ್ಟು ನಡೀತಿದೆ. ನಮ್ಮ ಚೇತನ್ ಅವರು ಕಷ್ಟಪಟ್ಟು ಕಡೆಗೂ ತಲುಪಿಸಿದಾರೆ ಏರ್ಪೋರ್ಟು. ಕಡೆಗೂ ಬಂದ್ವಿ ನೋಡಿ, ಸಾಕಾಗಿದೆ ಬಿಡಿ. ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಚೇತನ್ ಅವರೇ, ಥ್ಯಾಂಕ್ ಯು ಸೊ ಮಚ್. ಫೈನಲಿ ಏರ್ಪೋರ್ಟ್ ಬಂದಿದ್ದೀವಿ. ಕೆಲಸ ಎಲ್ಲ ಹೆಂಗಸರ ಕೈಯಲ್ಲಿ ಮಾಡಿಸ್ತಾವ್ರೆ ನಮ್ಮ ಯಜಮಾನ್ರು. ಏನ್ ಮಾಡೋದು, ಸ್ವಲ್ಪ ಗಟ್ಟಿ ಮಸ್ತಾಗಿ ಅವಳೆ ತಳ್ಳಿ ಅಂತ ಬಿಟ್ಟಿದ್ದೀನಿ. ನಾವ್ ಇವಾಗ ಜಸ್ಟ್ ಟರ್ಮಿನಲ್ 2 ರೀಚ್ ಆಗಿದ್ದೀವಿ. ನೋಡಿ, ಈ ತರ ಟ್ರಾಲಿ ಸಿಗುತ್ತೆ. ನಿಮ್ ಬ್ಯಾಗೇಜ್ನೆಲ್ಲ ಈ ತರ ಹಾಕೊಂಡು ಆರಾಮಾಗಿ ತಳ್ಕೊಂಡ್ ಬನ್ನಿ. ಏರ್ಪೋರ್ಟ್ ನೋಡಿ ಹೆಂಗಿದೆ ಅಂತ, ನೆಕ್ಸ್ಟ್ ಲೆವೆಲ್. ಹಿಂಗ ಆರ್ಮಿ ಪೀಪಲ್ ನೋಡಿ ಹಿಂಗೆ. ಡಿಪಾರ್ಚರ್ ಎಂಟ್ರಿ ಗೇಟ್, ಡಿಪಾರ್ಚರ್ ಎಂಟ್ರಿ ಗೇಟ್ ಅಂತೆ. ಮಾತಾಡ್ಕೊಂಡು ಹೆಂಗಿದೆ ನೋಡ್ರಿ. ನೋಡಿ ಗೈಸ್, ಏರ್ಪೋರ್ಟ್ ಇವಾಗ ತಾನೇ ಅಲ್ಲಿ ಚೆಕ್ ಇನ್ ಆಗಿ ಬಂದ್ವಿ. ಈಗ ಕೌಂಟರ್ ಕಡೆ ಹೋಗೋಣ. ಇಲ್ಲಿ ಫ್ಲೈಟ್ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಸಿ ಫ್ರೆಂಡ್ಸ್, ಇವಾಗ ಲಗೇಜ್ ಚೆಕ್ ಇನ್ಗೆ ಕೌಂಟ್ರಲ್ಲಿ ಇದ್ದೀವಿ. ಇದು ಆ್ಯಕ್ಚುಲಿ ನೋಡಿ ಏರ್ ಇಂಡಿಯಾ ಕೌಂಟ್ರು. ತುಂಬ ಜನ ಇದ್ದಾರೆ. ಈ ಲಗೇಜ್ ಎಲ್ಲ ಇಲ್ಲಿ ಕೊಟ್ಟ ಮೇಲೆ ನೆಕ್ಸ್ಟ್ ನಮಗೆ ಬೋರ್ಡಿಂಗ್ಗೆ ಚೆಕ್ ಇನ್ ಕೊಡ್ತಾರೆ. ಕಂಪ್ಲೀಟಾಗಿ ತೋರಿಸ್ತೀನಿ. ಬೋರ್ಡಿಂಗ್ ಪಾಸು, ಲಗೇಜ್ ಬ್ಯಾಗ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ. ಮುಗಿಸ್ಕೊಂಡು ಇವಾಗ ಚೆಕ್ ಇನ್ ಆಗಿ ಒಳಗಡೆ ಹೋಗೋದೆ. ಈಗ ನಮ್ಮ ಕುಳಿ ಏರ್ಪೋರ್ಟ್ ಲುಕ್ಕು. ಬ್ಯಾಗ್ ಒಂದು 1,500 ಇಕ್ಕವಳೆ, ಅಲ್ಲಾಡಿಸ್ತಾವಳೆ ಇಲ್ಲಿ. ಔಟ್ಫಿಟ್ ಫಾರ್ ಏರ್ಪೋರ್ಟ್ ಹೆಂಗಿದೆ ಅಂತೇಳಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಬಟ್ ಏರ್ಪೋರ್ಟ್ ನೋಡಿ, ವಾವ್, ಅಮೇಜಿಂಗ್ ಡಿಸೈನ್ಸ್ ಆಕ್ಚುಲಿ. ಸಖತ್ತಾಗಿದೆ.
ಡಿಸೈನ್ಸ್ ಇದೆ ಆ್ಯಕ್ಚುಲಿ ಡಿಪಾರ್ಚರ್ ಎಂಟ್ರಿ. ಸೊ ಇಲ್ಲಿ ನಿಮ್ಮ ಪಾಸ್ ಡಿಜಿ ಹತ್ರ ನೀವು ಮಾಡ್ಕೊಂಡಿದ್ರೆ ಲಾಗಿನ್ ಮಾಡ್ಕೊಂಡಿದ್ರೆ ನಿಮ್ಮ ಫೇಸ್ ಸ್ಕ್ಯಾನ್ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಪಾಸ್ನ ಸ್ಕ್ಯಾನ್ ಮಾಡಿದ್ರೆ ಎಂಟ್ರಿ ಆಗ್ಬೋದು. ಅಲ್ಲಿ ಎಂಟ್ರಿ ಮಾಡಿದ್ಮೇಲೆ ನೀವು ಹೊರಗಡೆ ಬರ್ಬೋದು ಆರಾಮಾಗಿ. ಫ್ರೆಂಡ್ಸ್, ಈಗ ನಮ್ಮ ಬ್ಯಾಕ್ ಪ್ಯಾಕ್ ಚೆಕ್ ಮಾಡ್ತಾರೆ. ಬ್ಯಾಗು, ಎಲೆಕ್ಟ್ರಾನಿಕ್ಸ್ ಏನಾನ ಇದೆಯಾ, ಇಲ್ಲೇ ನೋಡಿ, ಇಲ್ಲಿ ಕಮ್ಮಿ ಇಯರ್ ಇಲ್ಲಿ ಚೆಕಿಂಗ್ ಮಾಡಿ ನಮ್ಮನ್ನೆಲ್ಲ ಕಂಪ್ಲೀಟಾಗಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಎಲೆಕ್ಟ್ರಾನಿಕ್ಸ್ ಐಟಮು ಏನಾನ ಇದ್ರೆ ಕಂಪ್ಲೀಟಾಗಿ ಬ್ಯಾಕ್ ಪ್ಯಾಕ್ ಕಂಪ್ಲೀಟ್ ತೆಗೆದು ಎಲ್ಲ ಫುಲ್ ಸ್ಕ್ಯಾನ್ ಮಾಡಿ ಒಳಗಿಡ್ತಾರೆ. ನೋಡ, ನೋಡಿ ಕಂಪ್ಲೀಟ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಕಂಪ್ಲೀಟ್ ತೆಗೆದು ಇಲ್ಲಿ ಸಪ್ರೇಟ್ ಇಡಬೇಕು. ಬ್ಯಾಗಲ್ಲಿ ಏನೋ ಇಲ್ಲ ಅಂತ ಸಪ್ರೇಟ್ ಇಡ್ಬೋದು. ಅಷ್ಟೇನಾ? ತೊಂದ್ರೆ ಇಲ್ಲ, ಸಾಕು. लिक्विड कुछ नहीं, परफ्यूम वगैरह हाँ उसको ऐसे रख दे बस. ಇಲ್ಲಿ ಬಂದ ತಕ್ಷಣ ಫ್ಲೈಟ್ ಇನ್ಫಾರ್ಮೇಶನ್ ಹಾಕಿರ್ತಾರೆ ಕಂಪ್ಲೀಟಾಗಿ. ಇಲ್ಲಿ ನೀವು ನೋಡಿಕೊಂಡು ಯಾವ ಟೈಮ್ಗೆ ಡಿಲೇ ಆಗಿದೆಯಾ ಇಲ್ಲ ಕರೆಕ್ಟಾಗಿದೆಯಾ ಅಂತ. ನಮ್ದು ಯಾವುದಪ್ಪ, ಏರ್ ಇಂಡಿಯಾ. ನಮ್ಮ ಫ್ಲೈಟು A12758 ಡೆಲ್ಲಿ ಆನ್ ಟೈಮ್ ಅಂತೆ. 12:15 ಆ್ಯಕ್ಚುಲಿ ನಮ್ಮ ಫ್ಲೈಟ್ ಇರೋದು. ಬೋರ್ಡಿಂಗು ಇದು ಮುಗಿಸ್ಕೊಂಡು ಹೊರಡೋಣ ಕಂಪ್ಲೀಟ್. ನಮ್ದೇನು ತೊಂದರೆ ಇಲ್ಲ. ಆಲ್ರೆಡಿ ನಾವು 10:00 ಇಲ್ಲಿದ್ದೀವಿ. ಬೇಜಾನ್ ಟೈಮ್ ಇದೆ. ರೆಡಿ? ಶೆಲ್ ವಿ ಗೋ ನಾವು? ಭಯ್ಯ ಬನ್ನಿ. ನೋಡಿ ಎಂಟ್ರಿಯಲ್ಲೇ ಇಲ್ಲಿ ನೋಡಿ ಬ್ಯಾಗ್ಗಳು ಹೆಂಗಿದಾವೆ. ಒಂದೊಂದು ಕಲೆಕ್ಷನ್ ಅಂತೂ ಅಲ್ಟಿಮೇಟು. ಬಟ್ ಪ್ರೈಸ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. 3,000, 4,000, 10,000 ಗಂಟನೂ ಇದ್ದಾವೆ. ಎಲ್ಲ ಥರ ಶಾಪಿಂಗ್ ಎಲ್ಲ ಕೂಡ ಇಲ್ಲೇ ಇದೆ. ದಿ ವೈಟ್ ಕ್ರೋ, ಲಕ್ಸುರಿ ಲೈಫ್ ಸ್ಟೈಲ್, ಲಕ್ಸುರಿ ಫ್ಯಾಷನ್. ಬ್ರ್ಯಾಂಡ್ ಅಂಬಾಸಿಡರ್ ಬಂದ್ರು ನೋಡಿ. ವೈಟ್ ಕ್ರೋ ಬ್ರ್ಯಾಂಡ್ ಅಂಬಾಸಿಡರ್. ವೈಟ್ ಕ್ರೋ ಅಂದ್ರೆ ಏನ್ ಹೇಳಿ, ಬಿಳಿ ಕಾಗೆ ಅಂತ. ಓಕೆ, ಇದೆ ನೋಡಿ ಏರ್ಪೋರ್ಟ್ ಲಾಂಜು. ನಿಮ್ಮ ಹೈ ಎಂಡ್ ಕ್ರೆಡಿಟ್ ಕಾರ್ಡ್ಸ್ ಏನ ಇದ್ರೆ ಊಟ ಜಸ್ಟ್ ₹1 ಪೇ ಮಾಡಿ ಊಟ ಮಾಡ್ಬೋದು ನೀವು. ಒಳ್ಳೆ ಪ್ಲೇಸು. ಮಕ್ಕಳು ಮರಿ ಕರ್ಕೊಂಬಂದರೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಒಳ್ಳೆ ಜಾಗ. ಏನು ಚಾರ್ಜಸ್ ಇರಲ್ಲ. ಭಾಳ ಒಳ್ಳೆ ಪ್ಲೇಸು. ಎಲ್ಲೂ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ ಅನ್ನೋದೇ ಇರಲ್ಲ. ಭಾಳ ಒಳ್ಳೆ ಪ್ಲೇಸು. ಎಂಜಾಯ್ ಮಾಡ್ತಾರೆ ಏರ್ಪೋರ್ಟ್ ಒಳಗೆ ಬಂದು ಕೂಡ. ನೆಕ್ಸ್ಟು ಇಲ್ಲಿ ಬೋರ್ಡಿಂಗ್ ಗೇಟ್ ನಂಬರ್ಸ್ ಹಾಕಿರ್ತಾರೆ. ನಂದು ಬೋರ್ಡಿಂಗ್ ಗೇಟ್ ಆ್ಯಕ್ಚುಲಿ D11 ಇದೆ ನೋಡಿ. ಈ ಕಡೆ ಹಾಕಿದ್ದಾರೆ. ಇದು ನೋಡ್ಕೋಬೇಕಾಗತ್ತೆ. 9 ಅಂತಂದರೆ ಆ ಕಡೆ ಹೋಗ್ಬೇಕಾಗತ್ತೆ. 1 to 9. 10 ಈ ಕಡೆ ಹೋಗ್ಬೇಕಾಗತ್ತೆ. ಹಾಂ ನೋಡಿ, ಟಿಫನ್ ಸೆಂಟರ್ಸು, ಪ್ರತಿಯೊಂದು ಶಾಪಿಂಗ್ ಮಾಲೆ. ನೋಡಿ, ಬೇಕಾದ್ರೆ ಒಂದು ಎತ್ಕೊಂಡು ಆರಾಮಾಗಿ ಹೋಗಕ್ಕಂತೂ ಬಿಡಲ್ಲ. ಇಲ್ಲೇ ನೆಮ್ಮದಿಗೆ ಹಾಕ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಸೆಟ್ಟಿಂಗ್ಸ್ ಎಲ್ಲ. ಪ್ರತಿಯೊಂದು ಸೂಪ್. ನಮ್ದು ಇಲ್ಲಿ ಬೋರ್ಡ್ ಲೆಫ್ಟ್ಗೆ ಹೋಗ್ಬೇಕಂತೆ. D10 to 13 ಲೆಫ್ಟ್ ಹಾಕಿದ್ದಾರೆ. ಸೊ ನಮ್ದು ಈ ಕಡೆನೆ. ನಾವಾಗ ಒಂದೊಂದು ಪೆಗ್ ಹಾಕೊಂಡು ಹೋಗ್ಬೋದು ಬಂದವರು. ಎಲ್ಲ ಕಡೆ ರೆಸ್ಟ್ ರೂಮ್ ಅಂತೂ ಸೂಪರ್ ಆಗಿದೆ. D1 ಇಂದ D11 ನೋಡಿ. D11 ನಮ್ದು. D1 to 11 ಒಂದು ನಿಂತಿದೆ ಆ್ಯಕ್ಚುಲಿ. ವಿಸ್ತಾರ ನಮ್ದು ಏರ್ ಇಂಡಿಯಾ ಆ್ಯಕ್ಚುಲಿ ಬುಕ್ ಮಾಡಿರೋದು.
ಎಲ್ಲರೂ ನೋಡಿ ಹಿಂಗೆ ಬಂದು ವೆಯ್ಟ್ ಮಾಡ್ಬೇಕು ನಮ್ಮ ಟೈಮ್ ಬರೋವರೆಗೂ. ಒಂದು ಹಾಫ್ ಆನ್ ಅವರ್ ಮುಂಚೆನೆ ಪ್ರತಿಯೊಬ್ಬರು ಇಲ್ಲಿ ಚೆಕ್ ಇನ್ ಆಗಬೇಕು. ಒನ್ಸ್ ನಮ್ಮ ಫ್ಲೈಟು ಡಿಪಾರ್ಚರ್ಗೆ ರೆಡಿ ಆಯಿತು ಅಂತಂದರೆ ಏರ್ ಹಾಸ್ಟೆಸ್ ಫಸ್ಟ್ ಮುಂದೆ ಹೋಗ್ತಾರೆ. ಆಮೇಲೆ ಪ್ರತಿಯೊಬ್ಬರನ್ನು ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಆ್ಯಕ್ಚುಲಿ ಆ್ಯಕ್ಸೆಸ್ ಒಳಗೆ ಹೆಂಗೆ ಅಂದರೆ ಝೋನ್ ವೈಸ್ ಇರುತ್ತೆ. ABC ಅಂತ. ಎ ಝೋನ್ ಅಂತಂದರೆ ಫ್ರಂಟಲ್ಲಿ ಕೂತ್ಕೊಳ್ಳೋ ಒಂದಷ್ಟು ಸೀಟ್ಗಳಿಗೆ ಎ ರೋ ಅಂತಾರೆ. ನೆಕ್ಸ್ಟ್ ಸೆಂಟ್ರಲ್ ಒಂದಷ್ಟು B ರೋ ಅಂತಾರೆ. ಲಾಸ್ಟ್ ಇರೋರಿಗೆ C ರೋ ಅಂತಾರೆ. ಚಾರ್ಜಸ್ ಕೂಡ ಅದೇ ಥರ ಇರುತ್ತೆ. ನಾನು ಆ್ಯಕ್ಚುಲಿ ನನಗೆ ವಿಂಗ್ ವ್ಯೂ ಬೇಕು ಅಂತ, ಈ ರೆಕ್ಕೆ ಇರ್ತಾವಲ್ಲ ಆ ವ್ಯೂ ಬೇಕು ಅಂತ ನಾನು ಹೆಂಡ್ತಿ ಫೋರ್ಸ್ ಮಾಡಿದ್ದಕ್ಕೆ ಸೆಂಟ್ರಲ್ ಬುಕ್ ಮಾಡಿದೆ. ನಮ್ದು ಆ್ಯಕ್ಚುಲಿ C ಝೋನಲ್ಲೇ ಬಂದಿತ್ತು. ಎಲ್ಲರೂ ಹೋದ್ಮೇಲೆ ಲಾಸ್ಟಿಗೆ ಹೋದ್ವಿ. ಪ್ರತಿಯೊಬ್ಬರನ್ನು ಚೆಕ್ ಮಾಡಿ ಫಸ್ಟ್ A ಅವ್ರು ಆದಮೇಲೆ B ಆದಮೇಲೆ Cನೇ ಕಳಿಸೋದು. ಇನ್ ಬಿಟ್ವೀನ್ ಯಾರನ್ನೂ ಕಳ್ಸೋಕೆ ಹೋಗಲ್ಲ. ಎಂಟ್ರಿ ಆದ ಕೂಡ ಎಸ್ಕಲೇಟರ್ ಇರುತ್ತೆ. ಅದ್ರ ಮೇಲೆ ನಿಂತ್ಕೊಂಡು ಆರಾಮಾಗಿ ಕೆಳಗೆ ಬರ್ಬೋದು, ತೊಂದರೆ ಇಲ್ಲ. ನಾನಂತೂ ಫಸ್ಟ್ ಟೈಮ್ ಅಲ್ವಾ ಪ್ರತಿಯೊಂದು ವಿಡಿಯೋ ಮಾಡ್ಕೋತಿದ್ದೆ, ಒಂದು ಮಿಸ್ ಆಗಬಾರ್ದು ಅಂತ, ನಮ್ಮ ಆಡಿಯನ್ಸ್ ನೋಡಲಿ ಪ್ರತಿಯೊಂದು ಅಂತ. ಇದೇ ನೋಡಿ ಫ್ಲೈಟ್ ಎಂಟ್ರಿಗೆ ಲೈನು. ಇಲ್ಲೂ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಒಳಗೆ ಎಂಟ್ರಿ ಮಾಡ್ತಾರೆ. ನಮಸ್ತೆ ಸರ್, ನಮಸ್ತೆ. ನೈಸ್ ಮೈಕ್. ಕಡೆಗೂ ಬಂದ್ವಿ. ನಮ್ಮೂರು ಕ್ಯಾಂಪಸ್ ಅಲ್ಲ, ಬೆಳಿಗಸಿದು. ಹಾಂ, Okay, no issues. I know you can manage. You can get ನಮ್ಮ ಮೇಡಮ್ ಅವ್ರಿಗೆ ವಿಂಡೋ ಸೀಟೇ ಬೇಕು ಅಂತ ಕಿತ್ತೋಡಿ ಕೂತ್ಕೊಂಡ್ರು. ಸರಿ ಆಯಿತು, ಅವಳು ಖುಷಿಯಾಗಿದ್ದರೆ ಅವಳು ಖುಷಿಗಿಂತ ಬೇರೆ ಏನು ಬೇಕು ಅಂತ ನಾನು ಪಕ್ಕದಲ್ಲಿ ಈ ಕಡೆ ಕೂತ್ಕೊಂಡೆ. ಫ್ಲೈಟು ಟೇಕ್ ಆಫ್ ಆಗಿ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಬಾಡಿಲಿ ವೈಬ್ರೇಷನ್ ಇತ್ತು ನನಗೆ. ಫಸ್ಟ್ ಟೈಮ್ ಅಲ್ವಾ. ಆ್ಯಕ್ಚುಲಿ ವೀಲ್ಸು ರನ್ವೇಯಲ್ಲಿ ಫ್ರಿಕ್ಷನ್ ಇರುತ್ತಲ್ಲ, ಅದರಿಂದ ಸ್ವಲ್ಪ ವೈಬ್ರೇಷನ್ ಆಗುತ್ತೆ ಟೇಕ್ ಆಫ್ ಆಗಬೇಕಾದ್ರೆ. ಬಟ್ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಭಾಳ ಚೆನ್ನಾಗಿತ್ತು. ನಾನು ಫ್ಲೈಟಲ್ಲಿ ಊಟ ಆರ್ಡ್ರ್ ಮಾಡಿದ್ದೆ. ವೆಜ್ಜು ನಾನ್ ವೆಜ್ಜು ಅಂತ ಹೇಳಿದ್ ನಾನು ನಾನ್ ವೆಜ್ ಮೀಲ್ಸ್ ಅಂದರೆ ಏನು ಇರುತ್ತೋ ಏನೋ ಅಂದ್ಕೊಂಡೆ. ಒಂದೆರಡು ಚಿಕನ್ ಬಾಲ್ಸ್ ಹಾಕ್ಬಿಟ್ಟು ಅದರಲ್ಲೇ ಮುಳುಗಿಸ್ಬಿಟ್ರು ನಮ್ಮನ್ನು. ಏನೋ ಪರವಾಗಿಲ್ಲ, ಅದು ಹೊಟ್ಟೆ ತುಂಬುತ್ತೆ ಮಾತ್ರ ಅಂದ್ಕೋಬೇಡಿ ನೀವು. ಎಲ್ಲಿ ಇಂಡಿಯಾ ಗೇಟ್ ಹುಡುಕು. ಕಡೆಗೂ ನಮ್ಮ ಟ್ರಾವೆಲ್ ಟೈಮು 2 hours 20 minutes ಆಗಿತ್ತು. ಡೆಲ್ಲಿ ಏರ್ಪೋರ್ಟಲ್ಲಿ ಬಂದು ಇಳಿದಿದ್ದೀವಿ ಈಗ. ಬ್ಯಾಂಗ್ಳೂರಲ್ಲಿ ಕೊಟ್ಟಿರೋಂಥ ಬ್ಯಾಗೇಜು ಡೆಲ್ಲಿಗೆ ಬಂದ್ಬಿಟ್ಟಿದೆ ನಮಗಿಂತ ಮುಂಚೆನೆ. ಸೊ ಫಸ್ಟ್ ಇಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಆಮೇಲೆ ಹೋಗೋಣ. ನೋಡಿ, ಇಂದಿರಾ ಗಾಂಧಿ ಏರ್ಪೋರ್ಟಲ್ಲಿ ನಡೆಯೋ ಕಷ್ಟನೂ ಬೇಡ ಅಂತ ಆರಾಮಾಗಿ ಹಾಕವ್ರೆ. ಅದೇ ಮೂವಿಂಗಲ್ಲಿದೆ. ಸ್ವಲ್ಪ ನಿಧಾನ, ಬಟ್ ಬೆಲ್ಟ್ ಮೂವಿಂಗಲ್ಲಿದೆ. ಅಲ್ಲೋಡ್ ಮಲ್ಗೋ ಫೆಸಿಲಿಟಿ ಇದೆ ಇಲ್ಲಿ ಗೊತ್ತಾ? ಓ, ನೆಮ್ಮದಿಗೆ ಮಲ್ಕೊಂಡು ಫೋನ್ ನೋಡ್ಕೊಂಡು ಆರಾಮಾಗಿರ್ಬೋದು. ಬ್ಯಾಗೇಜ್ ಕೌಂಟರ್ ಮುಂದೆ ಇದೆ ಅಂತ ಹೇಳಿದ್ದಾರೆ. ಈಗ ನೋಡಿ, ಮೈನ್ ಆರ್ಕಿಟೆಕ್ಚರ್ ಆಫ್ ಡೆಲ್ಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಇದು. ಭಾಳ ಸಖತ್ತಾಗಿದೆ, ಅಮೇಝಿಂಗ್ ಆಗಿದೆ. ಒಂದೆರಡು ಫೋಟೋ ತೊಗೊಂಡು ಇಲ್ಲಿಂದ ಹೋಗೋಣ ಮುಂದಕ್ಕೆ.
ಫೈನಲಿ ನಮ್ಮ ಬ್ಯಾಗೇಜ್ ಕೌಂಟ್ರು ಜಾಗ ಬಂದ್ವಿ. ಇಲ್ಲಿ 1 2 3 4 5 6 ಅಂತ ಒಂದು 15 ಕೌಂಟ್ರ್ ಇದ್ದಾವೆ. 15 ಕೌಂಟ್ರಲ್ಲಿ ನಮ್ಮದು ಒಂದನೇ ಕೌಂಟ್ರ್ ಅಂತ ಹೇಳಿದರು. ಬಂದು ಹುಡುಕ್ತಾ ಇದ್ವಿ ನಮ್ದು ಎಲ್ಲಿದೆ ಅಂತ. ನೋಡಿ ಈ ಥರ ನಮ್ಮ ಬ್ಯಾಗ್ ಬರ್ತಾ ಇದೆ ಆ ಕಡೆಯಿಂದ. ಇಲ್ಲೇ ಟ್ರಾಲಿ ಇರುತ್ತೆ, ಅದನ್ನೇ ಎತ್ಕೊಂಡು ಒಂದೊಂದೇ ಇಟ್ಕೊಂಡು ತಳ್ಕೊಂಡು ಹೋಗದೆ ಮುಂದಕ್ಕಿನ್ನ. ಫೈನಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ಡೆಲ್ಲಿ ಟರ್ಮಿನಲ್ 3 ಹತ್ರ ಬಂದಿದ್ದೀವಿ. ಸೊ ವೆಹಿಕಲ್ ಬುಕ್ ಮಾಡಿದ್ದೀವಿ ಹೋಟೆಲ್ಗೆ. ಡೆಲ್ಲಿಯಲ್ಲಿ ನಮಗೆ ಬುಕ್ ಆಗಿರೋ ಹೋಟೆಲ್ ಬಂದು ಸ್ಮಾರ್ಟ್ ಸಿಗ್ನೇಚರ್ ಅಂತ. ಹೋಟ್ಲ್ ಹೇಗಿದೆ ಅಂತ ರೀಚ್ ಆದಮೇಲೆ ತೋರಿಸ್ತೀವಿ. ಈಗ ವೆಹಿಕಲ್ ಬುಕ್ ಮಾಡಿದ್ದೀವಿ. ಸೊ ಇನ್ನೊಂದು 20 ಮಿನಿಟ್ಸಲ್ಲಿ ರೀಚ್ ಆಗ್ತಾರೆ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಈಗ ಸಮಯ ಬಂದು 3:30 3:35 ಆಗಿದೆ. ಹೋಟ್ಲ್ ರೀಚ್ ಆಗಿ ಒಂದು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡಿ ಆಮೇಲೆ ಇವತ್ತು ಡೆಲ್ಲಿ ರೌಂಡಿಂಗ್ಸು, ಡೆಲ್ಲಿಯಲ್ಲಿ ಏನೇನೆಲ್ಲ ನೋಡ್ಬೋದು ಅಂತೆಲ್ಲ ಪ್ರತಿಯೊಂದು ತೋರಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಲೇಬೇಡಿ ಅಷ್ಟೇ.